ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ. ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಪೂರ್ಣ ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಸುಪ್ರಸಾದಃ ಪ್ರಸನ್ನಾತ್ಮಾ ವಿಶ್ವದೃಗ್ ವಿಶ್ವಭುಗ್ ವಿಭುಃ ಸತ್ಕರ್ತಾ ಸತ್ಕೃತಃ ಸಾಧುರ್ಜಹ್ನುರ್ನಾರಾಯಣೋ ನರಃ. ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆ ದಿನ ನಾರಾಯಣ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳ್ಕೊಳ್ತಾ ನಾರಾಯಣ 4 ಅಕ್ಷರಗಳು ಉಳ್ಳಂತಹ ನಾರಾಯಣ ನಾಮ, ಅದರಲ್ಲಿರುವ ಒಂದೊಂದು ಅಕ್ಷರ ಭಗವಂತನ ಒಂದೊಂದು ವಿಶಿಷ್ಟವಾದ ವಿಲಕ್ಷಣವಾದ ಲಕ್ಷಣಗಳನ್ನು ಗುಣಗಳನ್ನು ಹೇಳುತ್ತೆ ಅಂತ ವಿಸ್ತಾರವಾಗಿ ಹೇಳಿಕೊಂಡಿದ್ದೇವೆ. ಇನ್ನು ಇವತ್ತು ಅರಾಣಾಂ ಅಯನಂ ನ ಭವತಿ ಇತಿ ಯೋಜನಾಯಾಂ ದೋಷವರ್ಜಿತತ್ವಂ ನಾರಾಯಣ ಶಬ್ದೇನ ವಕ್ತಿ. ತತ್ವದೀಪಿಕಾ ಗ್ರಂಥ ಹೇಳ್ತಾ ಇದೆ. ಇದು ತತ್ವದೀಪಿಕಾ ಗ್ರಂಥವೇ ಅಲ್ಲದೆ ಶ್ರೀಮನ್ ನ್ಯಾಯಸುಧಾದಲ್ಲಿ ಕೂಡ ನಾರಾಯಣ ಶಬ್ದಾರ್ಥಗಳನ್ನು ಏನಿವಾಗ ಹೇಳದೆ ಇವುಗಳನ್ನೇ ಜೈತೀರ್ಥರು ಕೂಡ ಹೇಳ್ತಾರೆ. ಅರಾಣಾಂ ಅಯನಂ ನ ಭವತಿ ಇತಿ. ಅರ ಅಂದರೆ ದೋಷ, ಅರಾಹ ಅಂದರೆ ದೋಷಗಳು. ದೋಷಗಳಿಗೆ ಆಶ್ರಯನಾಗದೇ ಇರುವವನು ಆದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಇನ್ನು ನಾರಂ ಚೇತನ ವಿಶೇಷ ಸಂಬಂಧಿತ್ವಾತ್ ಜ್ಞಾನಂ ತೇನ ನಾರೇಣ ಈಯತೆ ಇತಿ ನಾರಾಯಣ. ನಾವು ಭಗವಂತನನ್ನು ಹೇಗೆ ತಿಳ್ಕೋಬೇಕು? ಶ್ರವಣ ಮನನಾದಿಗಳಿಂದ. ಶ್ರವಣ ಮನನ ನಿಧಿ ಧ್ಯಾಸನ ಅಂಥೇಳಿ ಏನು ಇದೆ, ಭಗವಂತನನ್ನು ಈ ಶ್ರವಣ ಮನನಾದಿಗಳಿಂದ ನಾವು ತಿಳ್ಕೊಳ್ತೇವೆ. ಅಂದರೆ ಭಗವಂತ ಜ್ಞೇಯ, ತಿಳಿಯತಕ್ಕವನು. ಹೇಗೆ ತಿಳಿಯತಕ್ಕವನು ಅಂಥೇಳಿದರೆ ಶ್ರವಣ ಮನನಾದಿಗಳಿಂದ ತಿಳಿಯುವವನು. ಆದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಅಷ್ಟೇ ಅಲ್ಲದೆ ನಮಗೆ ನ ರೀಯಂತೆ ಇತಿ ನರಾಹ ಮುಕ್ತಾಹ ತೇಷಾಂ ಸಮುದಾಯೋ ನಾರಹ ತೇನೇಯತೆ ಇತಿ ನಾರಾಯಣ. ನಾಶರಹಿತರಾದಂತಹ
ಮುಕ್ತರ ಸಮುದಾಯದಿಂದ ಹೊಂದಲ್ಪಡುವವನು. ಆದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಅಂದರೆ ನಾಶ ಇಲ್ಲದೇ ಇರುವವರು ಯಾರು? ಮುಕ್ತರು. ಯಾಕೆ ಅವರು ನಾಶ ಇಲ್ಲದೇ ಇರುವವರಾಗಿದ್ದಾರೆ ಅಂತ ಹೇಳಿದರೆ, ಈ ಸಾತ್ವಿಕ ರಾಜಸ ಜೀವರಾಶಿಗಳಲ್ಲಿ, ತ್ರಿವಿಧ ಜೀವರಾಶಿಗಳಲ್ಲಿ ಸಾತ್ವಿಕರಾದವರು ಮುಕ್ತಿಯೋಗ್ಯ ಜೀವರು. ಅವರು ನಮಗೆಲ್ಲರಿಗೂ ತಿಳಿದಂತೆ ಆತ್ಮ, ಜೀವಾತ್ಮ, ಸೋಲ್ ಅಂತ ನಾವು ಯಾವ ಹೆಸರಿನಿಂದ ಕರೆದರೂ ಕೂಡ ಆತ್ಮ ಎಂಥವನು? ನಾಶ ಇಲ್ಲದೇ ಇರುವುದು ಆತ್ಮ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ಅಂಥೇಳಿ ಏನು ಭಗವದ್ಗೀತೆಯಲ್ಲಿ ಹೇಳಿದೆ, ಪಂಚಭೂತಗಳಿಂದ ಏನು ಮಾಡಲ್ಪಡದೆ ನಾಶ ಇಲ್ಲದೇ ಇರುವಂಥದ್ದು ಆತ್ಮ. ಆದರೆ ಆ ಆತ್ಮನಿಗೂ ನಾಶ ಉಂಟು, ಚತುರ್ವಿಧ ನಾಶಗಳು ಉಂಟು ಅಂತ ಹೇಳ್ತಾರೆ. ಅನಿತ್ಯತ, ದುಃಖ, ಅಪೂರ್ಣತ, ಇವೆಲ್ಲ ಮೊದಲಾದ 4 ಚತುರ್ವಿಧ ನಾಶಗಳು ಉಳ್ಳವನು ಜೀವ. ಯಾಕೆ ಅಂತ ಹೇಳಿದರೆ, ಅವನು ಲಿಂಗ ಶರೀರವನ್ನು ಅಂಟಿಕೊಂಡಿರುತ್ತೆ. ಆ ಲಿಂಗ ಶರೀರವೇ ನಮಗೆ ಈ ಸಂಸಾರಕ್ಕೆ ಕಾರಣಭೂತವಾಗಿದೆ. ಈ ಲಿಂಗ ಶರೀರದಿಂದ, ಈ ಲಿಂಗ ಶರೀರ ಸಂಪರ್ಕದಿಂದ ಅವನ್ನು ಅಂಟಿಕೊಂಡಿರೋದರಿಂದ ಅವನೇನಾಗ್ತಾನೆ? ಈ ಜಗತ್ತಲ್ಲಿ ಸೃಷ್ಟಿಸಲ್ಪಡ್ತಾನೆ. ಅಂದರೆ 84 ಲಕ್ಷ ಯೋನಿಗಳಲ್ಲಿ ಒಂದು ಯೋನಿಯಲ್ಲಿ ಹುಟ್ಟಿ ಕ್ರಮೇಣ ಕರ್ಮಗಳು ಮಾಡ್ತಾ ಸಾಧನೆ ಮಾಡ್ಕೊತ ಅವನ ಯೋಗ್ಯತಾನುಸಾರ ಬಂದು ಕೊನೆಗೆ ಈ ಸಾತ್ವಿಕರಾದವರು ಏನು ಮಾಡ್ತಾರೆ? ದುರ್ಲಭವಾದ ಮನುಷ್ಯ ಜನ್ಮ ಪಡೆದು ಸಾಧನೆ ಮಾಡಿಕೊಂಡು ಲಿಂಗದೇಹವನ್ನು ಕಳಚಿಕೊಂಡು ನಾಶವಿಲ್ಲದೆ ಇರುವಂತಹ ಅವರ ಸ್ವಸ್ವರೂಪಾನಂದಾನುಭವವಾದ ಮುಕ್ತಿಯನ್ನು ಪಡಿತಾರೆ. ಅದು ನಾಶವಿಲ್ಲದ ಮುಕ್ತರ. ಈ ನಾಶವಿಲ್ಲದ ಮುಕ್ತಿಯೋಗ್ಯ ಜೀವರು, ಮುಕ್ತರು, ಅವರಿಂದ ಹೊಂದಲ್ಪಡುವವನು. ಅವರು ಇವನನ್ನು ಆಶ್ರಯಿಸುತ್ತಾರೆ, ನಾರಾಯಣನನ್ನೇ ಆಶ್ರಯಿಸುತ್ತಾರೆ. ಅವರ ಗುರಿನೇ ಅದು. ಮುಕ್ತಿಯೋಗ್ಯ ಜೀವರಿಗೆ ಅವರ ಟಾರ್ಗೆಟ್ ಯಾರು, ಗಮ್ಯ ಯಾರು, ಜ್ಞೇಯ ಯಾರು ಅಂತ ಹೇಳಿದರೆ, ಕಲ್ಯಾಣ ಗುಣಪರಿಪೂರ್ಣನಾದವನು ದೋಷದೂರನಾದ ಶ್ರೀಹರಿಯೇ ಇವರಿಗೆ, ಮುಕ್ತಿಯೋಗ್ಯ ಜೀವರಿಗೆ ಜ್ಞೇಯನೂ ಗಮ್ಯನೂ ಆಗಿದ್ದಾನೆ. ಅವನನ್ನು ಹೊಂದುವುದಕ್ಕಾಗಿಯೇ ಇವರು ಸಾಧನೆ ಮಾಡ್ತಾರೆ. ಆದ ಕಾರಣ ಲಿಂಗದೇಹ ಭಂಗವಾದ ನಂತರ ಇರುವಂತಹ ಮುಕ್ತಿಯೋಗ್ಯರು, ಮುಕ್ತಿ ಜೀವರು, ಮುಕ್ತರೇನಿದ್ದಾರೆ ಅವರಿಂದ ಹೊಂದಲ್ಪಡುವವನಾದ ಕಾರಣ ಅವನಿಗೆ ನಾರಾಯಣ ಅಂತ ಹೆಸರು. ಅದೇ ಹೇಳ್ತಾರೆ, ನ ರೀಯಂತೆ ಇತಿ ನರಾಹ ಮುಕ್ತಾಃ ತೇಷಾಂ ಸಮುದಾಯೋ ನಾರಃ ತೇನೇಯತೆ ಇತಿ ನಾರಾಯಣ ಅಂತ ಹೇಳಿ. ಇನ್ನು ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ನಾರಾಯಣ ಪದೇನ ಚೈತತ್ ಸಮನ್ವಯಾದ್ಯರ್ಥ ಚತುಷ್ಟಯಂ ವಿಶೇಷಣ ಪದ ಚತುಷ್ಟಯೋಪದಿಷ್ಟಮಭಿಪ್ರೈತಿ ಅಂತ ಹೇಳ್ತಾ ಇದ್ದಾರೆ. ಆಚಾರ್ಯರು ಭಾಷ್ಯದಲ್ಲಿ, ಅಣುಭಾಷ್ಯದಲ್ಲಿ ಮಂಗಳಾಚರಣ ಶ್ಲೋಕವನ್ನು ಏನು ಮಾಡಿದರು? ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ನಾರಾಯಣನ್ನ ಹಾಗೂ ನನ್ನ ಗುರುಗಳನ್ನು, ಭಗವಂತನಾದ ನಾರಾಯಣನನ್ನು ನನ್ನ ಗುರುಗಳನ್ನು ನಾನು ನಮಸ್ಕಾರವನ್ನು ಮಾಡ್ತೇನೆ. ಆ ನಾರಾಯಣನು ಎಂಥವನು? ಕಲ್ಯಾಣ ಗುಣೈಃ ಸರ್ವೈರುದೀರ್ಣಂ, ಕಲ್ಯಾಣ ಗುಣ ಪರಿಪೂರ್ಣನು, ದೋಷವರ್ಜಿತಂ, ದೋಷದೂರನು, ಮತ್ತು ಜ್ಞೇಯನು, ಗಮ್ಯನು. ಇಂತಹ ನಾರಾಯಣನನ್ನು, ನನ್ನ ಗುರುಗಳನ್ನು ನಮಸ್ಕರಿಸಿ ಸೂತ್ರಾರ್ಥಗಳನ್ನು ಹೇಳಲ್ಪಡುತ್ತದೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಆದರೆ ಶ್ರೀಮದಾಚಾರ್ಯರು ಈ ಭಾಷ್ಯವನ್ನು, ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಪ್ರಾರಂಭ ಮಾಡ್ತಾ ಆ ಸೂತ್ರ ಭಾಷ್ಯದ ಮಂಗಳಾಚರಣ ಶ್ಲೋಕದಲ್ಲಿ ನಾರಾಯಣನನ್ನು ನಮಸ್ಕಾರ ಮಾಡ್ತಾ ಏನು ಮಾಡಿದರು? 4 ವಿಶೇಷಣಗಳನ್ನು ಕೊಟ್ಟರು ನಾರಾಯಣನಿಗೆ. ಗುಣಪೂರ್ಣತ್ವ, ಅವನು ಗುಣಪೂರ್ಣನು, ದೋಷದೂರನು, ಜ್ಞೇಯನು, ಗಮ್ಯನು ಅಂತ. ಈ 4 ವಿಶೇಷಣಗಳು
ನಾರಾಯಣನನ್ನು ಕೊಟ್ಟು ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಆ 4 ಅಧ್ಯಾಯಗಳಿಂದ ಏನು ಹೇಳಲ್ಪಡ್ತಾ ಇದೆ ಅಂತ ಹೇಳಿದರೆ, ನಾರಾಯಣನ ಗುಣಪೂರ್ಣತ್ವ ಮತ್ತು ದೋಷದೂರತ್ವ, ಜ್ಞೇಯತ್ವ, ಗಮ್ಯತ್ವ, ಈ 4 ಭಗವಂತನ ಲಕ್ಷಣಗಳನ್ನು, ಭಗವಂತನ ವೈಶಿಷ್ಟ್ಯವನ್ನು ಈ 4 ವಿಶೇಷಣಗಳು ಹೇಳ್ತಾ ಇದೆ ಅಂತ 4 ಅಧ್ಯಾಯಗಳ ಸಾರವನ್ನು ನಾರಾಯಣ ಒಂದು ಶಬ್ದದಿಂದಲೇ ಆಚಾರ್ಯರು ತಿಳಿಸಿಕೊಟ್ಟರು. ಇದು ಆಚಾರ್ಯರ ಒಂದು ಭಾಷ್ಯದ ವೈಶಿಷ್ಟ್ಯ. ಆಚಾರ್ಯರ ರಚನೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಬಾಲಸಂಗಮಪಿ ಬೋಧಯದೃಶಂ ದುರ್ನಿರೂಪವಚನಂಚ ಪಂಡಿತೈ ಸುಮಧ್ವೀಜದಲ್ಲಿ ಹೇಳಿದ್ದಾರೆ. ಆಚಾರ್ಯರ ವಚನಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಪಾಮರನಿಗೂ ಅರ್ಥ ಆಗತ್ತಂತೆ, ಆದರೆ ಪಂಡಿತರಿಗೂ ಅದನ್ನು ಅರ್ಥ ನಿರೂಪಣೆ ಮಾಡಲಿಕ್ಕೆ ಆಗೋದಿಲ್ಲಂತೆ. ಏನು ಎರಡು ಪರಸ್ಪರ ವಿರುದ್ಧವಾದಂತಹ ಮಾತುಗಳಲ್ಲ ಅಂತಂದರೆ ಹೌದು. ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಇದರೊಳಗೆ ಅರ್ಥ ಇದೇನಿದೆ, ಎಲ್ಲ ದ್ವಿತೀಯಾವಿಭಕ್ತಿ. ನಾರಾಯಣಂ, ನಾರಾಯಣನನ್ನು, ಎಂಥವನು ಗುಣಪರಿಪೂರ್ಣನು, ದೋಷದೂರನಾದವನನ್ನು ಮತ್ತು ಜ್ಞೇಯನಾದವನನ್ನು, ಗಮ್ಯನಾದವನು ನಮಸ್ಕಾರ ಮಾಡ್ತೇನೆ. ಇದರೊಳಗೆ ಅರ್ಥ ಆಗದೆ ಇರೋದು ಏನಿದೆ, ಪಾಮರರಿಗೂ ಅರ್ಥ ಆಗುತ್ತೆ. ಇದೇ ಮಂಗಳಾಚರಣ ಶ್ಲೋಕವನ್ನು ಇಟ್ಟುಕೊಂಡು ಪಂಡಿತರು ಕೂಡ ಅದರ ಅರ್ಥಗಳು ಹುಡುಕ್ತಾ ಹೋದರೆ ಅವರಿಗೂ ಸಮಗ್ರವಾಗಿ ನಿರೂಪಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ಆಚಾರ್ಯರ ಒಂದು ರಚನಾ ಶೈಲಿ. ಆಚಾರ್ಯ ರಚನಾ ಶೈಲಿ ಹಾಗಿರಲಿ, ಆಚಾರ್ಯ ಗ್ರಂಥಗಳಿಗೆ ಟೀಕಾ ಟಿಪ್ಪಣಿಗಳನ್ನು ಬರೆದಿರುವಂತಹ ಜಯತೀರ್ಥರ ಅರ್ಥಗಾಂಭೀರ್ಯವನ್ನೇ ತಿಳ್ಕೊಳ್ಳಿಕ್ಕಾಗುವುದಿಲ್ಲ ಅಂಥೇಳಿ ರಾಯರು ಹೇಳ್ತಾರೆ ಪರಿಮಳ ಗ್ರಂಥದಲ್ಲಿ. ಟೀಕಾ ಗಾಂಭೀರ್ಯ ಮುದ್ಧರ್ತು ವ್ಯಾಸರಾಜಾದಯ ಕ್ಷಮಾಹ ಅಂತೇಳಿ. ಟೀಕಾಕಾರರ ಬರೆದಿರುವಂತಹ ಗ್ರಂಥಗಳ ಅರ್ಥಗಾಂಭೀರ್ಯವನ್ನು ತಿಳಿದುಕೊಳ್ಳುವುದಕ್ಕೆ ವ್ಯಾಸರಾಜರೇ ಮೊದಲಾದವರು ಸಮರ್ಥರು ಅಂತ ಸಾಕ್ಷಾತ್ತು ರಾಯರೇ ಹೇಳ್ತಾರೆ. ಟೀಕಾಚಾರ್ಯರ ಗ್ರಂಥಗಳ ಅವರ ವಾಕ್ಯಗಳ ಅರ್ಥ ಆಗೋದು ಕಷ್ಟ ಅಂತಂದ ಮೇಲೆ ಇನ್ನು ಆಚಾರ್ಯರ ಗ್ರಂಥದ ವಾಕ್ಯಗಳು ಅರ್ಥ ಆಗೋದರಲ್ಲಿ ಎಷ್ಟು ಕಷ್ಟ. ಅದೇ ಪದ್ಮನಾಭ ತೀರ್ಥ, ನರಹರ ತೀರ್ಥ, ಮಾಧವ ತೀರ್ಥ, ಅಕ್ಷೋಭ್ಯ ತೀರ್ಥ, ಜಯತೀರ್ಥರ ಮತ್ತು ಶ್ರೀಪಾದರಾಜರ, ವ್ಯಾಸರಾಜರ, ವಾದಿರಾಜರ, ರಾಯರ ಅನೇಕ ಟೀಕಾ ಟಿಪ್ಪಣಿಕಾರರ ಗ್ರಂಥಗಳ ಸಹಾಯವಿಲ್ಲದೇ ಇದ್ದರೆ ಆಚಾರ್ಯರ ವಾಕ್ಯಗಳು ನಮಗೊಂದೂ ಅರ್ಥವಾಗುವುದಿಲ್ಲ. ಆದ ಕಾರಣ ನಾರಾಯಣ ಎಂಬುವ ಒಂದು ಶಬ್ದದಿಂದ ಭಗವಂತನನ್ನು ನಮಸ್ಕಾರ ಮಾಡಿ, ಬ್ರಹ್ಮಸೂತ್ರಗಳಲ್ಲಿರುವ 4 ಅಧ್ಯಾಯಗಳಲ್ಲಿ ಒಂದೊಂದು ಅಧ್ಯಾಯದಿಂದ ಹೇಳುವ ಭಗವಂತನ ವಿಶಿಷ್ಟ ಗುಣಗಳಾದ ಗುಣಪೂರ್ಣತ್ವ, ದೋಷದೂರತ್ವ, ಜ್ಞೇಯತ್ವ, ಗಮ್ಯತ್ವ ಎಂಬ 4 ಅರ್ಥಗಳನ್ನು 4 ವಿಶೇಷಣಗಳಿಂದ ನಾರಾಯಣ ಶಬ್ದದಿಂದ ಆಚಾರ್ಯರು ಮಂಗಳಾಚರಣ ಪದ್ಯದಲ್ಲೇ ಸೂಚನೆ ಮಾಡಿದ್ದಾರೆ. ಆದ ಕಾರಣ ನಾರಾಯಣ ಅಂತ ಭಗವಂತನಿಗೆ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾರಾಹ ಆಪಹ ಅಯನಂ ಪೂರ್ವಂ ನಿವಾಸಸ್ಥಾನಂ ಯಸ್ಯ ಸಹ ನಾರಾಯಣ ಮತ್ತು ಯದಾ ಹಿ ಸಲಿಲತ್ವೇನ ಪ್ರಕೃತಿರ್ವ್ಯಾಪ್ಯ ತಿಷ್ಠತಿ ತದಾ ತಸ್ಯಾಂ ಪರೋ ವಿಷ್ಣುರೇಕೋ ದ್ರಷ್ಟ ವ್ಯವಸ್ಥಿತಃ. ಇನ್ನು ಯಹ ಶೇತೆ ಪ್ರಳಯೇ ವಿಷ್ಣು ಶೂನ್ಯನಾಮ ಮಹಾಕೃತಿ ಸತು ನಾರಾಯಣೋ ನಾಮ ನರಾಣಾಂ ಅಯನತ್ವತಃ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯ, ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ವ್ಯೋಮ ಸಂಹಿತಾ ಗ್ರಂಥ ವಾಕ್ಯಗಳನ್ನು ಉಲ್ಲೇಖ ಮಾಡಿ ನಾರಾಯಣ ನಾಮದ ಒಂದು ಔಚಿತ್ಯವನ್ನು, ಅದರ ಅರ್ಥ ವೈಶಿಷ್ಟ್ಯವನ್ನು ತಿಳಿಸ್ತಾ ಇದ್ದಾರೆ. ಇವೆಲ್ಲವೂ ನೀರಿಗೆ ಸಂಬಂಧಪಟ್ಟಿದ್ದಾದ ಕಾರಣ ಇದಕ್ಕೆ ಒಂದೇ ಹೇಳ್ತಾ ಇದ್ದೇನೆ, ಮುಂದೆ ಕೂಡ ಮತ್ತು ಬರುತ್ತೆ. ದಾರಾಹ ಆಪಹ ಅಯನಂ ಪೂರ್ವಂ ನಿವಾಸಸ್ಥಾನಂ ಯಸ್ಯ ಸಹ ನಾರಾಯಣ. ಜಲವೇ, ನೀರೇ, ನಾರ ಅಂದರೆ ನೀರು. ಈ ನಾರ ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳುಂಟು. ನಾರಾಹ ಅಂದರೆ ನೀರು. ನೀರನ್ನು ಪೂರ್ವದಲ್ಲಿ ನೀರನ್ನು ತನ್ನ ನಿವಾಸ ಸ್ಥಾನವಾಗಿ ಉಳ್ಳವನಾದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು.
ಇದು ಹೇಳ್ತಾ ಇದೆ. ಇನ್ನು ಯದಾ ಹಿ ಸಲಿಲತ್ವೇನ ಪ್ರಕೃತಿ ವ್ಯಾಪ್ಯ ತಿಷ್ಠತಿ ತದಾ ತಸ್ಯಾಂ ಪರೋ ವಿಷ್ಣುರೇಕೋ ದ್ರಷ್ಟ ವ್ಯವಸ್ಥಿತಃ ಯಹ ಶೇತೆ ಪ್ರಳಯೇ ವಿಷ್ಣು ಶೂನ್ಯನಾಮ ಮಹಾಕೃತಿ ಸತು ನಾರಾಯಣೋ ನಾಮ ನರಾಣಾಂ ಅಯನತ್ವತಃ. ಈ ಎರಡು ಪ್ರಮಾಣಗಳೇನು ಹೇಳ್ತಾ ಇದೆ, ಪ್ರಳಯ ಕಾಲದಲ್ಲಿ ಪ್ರಕೃತಿ ಎಲ್ಲ ನೀರಂತೆ ವ್ಯಾಪಿಸಿರುತ್ತೆ. ಪ್ರಕೃತಿ ಎಲ್ಲ ಕಡೆ ವ್ಯಾಪ್ಯವಾಗಿರುತ್ತೆ, ಎಲ್ಲಿ ನೋಡಿದರೂ ನೀರಿರುತ್ತೆ. ಅಂತಹ ನೀರಿನ ಮೇಲೆ ಭಗವಂತ ಶೂನ್ಯನ ವಿಷ್ಣು ಯಹ ಶೇತೆ ಪ್ರಳಯೇ ವಿಷ್ಣು ಶೂನ್ಯನಾಮ, ಅಂತಹ ನೀರಿನ ಮೇಲೆ ಭಗವಂತ ಶೂನ್ಯ ಎಂಬುವಂತಹ ಹೆಸರಿಂದ ಭಗವಂತ ಮಲಗಿರ್ತಾನೆ. ಆ ನೀರನ್ನು ಆಶ್ರಯಿಸಿ, ಪ್ರಳಯ ಕಾಲದಲ್ಲಿರುವ ನೀರನ್ನು ಆಶ್ರಯಿಸಿ ಮಲಗಿರುವ ಆ ಭಗವದ್ರೂಪವು ನಾರಾಯಣ ಎಂದು ಕರೆಯಲ್ಪಟ್ಟಿದೆ ಅಂತ ವ್ಯೋಮ ಸಂಹಿತಾ ಗ್ರಂಥ ನಮಗೆ ಹೇಳ್ತಾ ಇದೆ ಅಂತ ಆ ವ್ಯೋಮ ಸಂಹಿತಾ ವಾಕ್ಯವನ್ನು ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನು, ಭಗವಂತನು ನಾರ ಶಬ್ದಕ್ಕೆ ನೀರು ಅಂತ ಅರ್ಥ, ದೋಷ ಅಂತ ಅರ್ಥ, ಈ ಅನೇಕ ಅರ್ಥಗಳು ಉಂಟು. ಅಂತಹ ಪ್ರಳಯ ಕಾಲದಲ್ಲಿ ನೀರು ಎಲ್ಲ ಕಡೆ ವ್ಯಾಪಿಸಿದ್ದು ಆ ನೀರಿನ ಮೇಲೆ ಶೂನ್ಯನಾಮಕನಾಗಿ ಭಗವಂತ ಮಲಗಿದ್ದಾನೆ. ಆ ನೀರಿನಲ್ಲಿ ಮಲಗಿರುವ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾರೆ, ಭಾಗವತ ಈ ರೀತಿ ಹೇಳ್ತಾ ಇದೆ ನಮಗೆ. ಪುರುಷೋ ಅಂಡಂ ವಿನಿರ್ಭಿದ್ಯ ಯದಾಸೌ ಸಹ ವಿನಿರ್ಗತಃ ಆತ್ಮನೋ ಅಯನಮನ್ವಿಚ್ಛಿನ್ನಪೋ ಅಸ್ರಾಕ್ಷೀಚ್ಯುಚಿಃ ಶುಚಿಃ ತಾ ಸ್ವಾವತ್ಸೀತ್ ಸಸೃಷ್ಟಾಸು ಸಹಸ್ರ ಪರಿವತ್ಸರಾನ್ ತೇನ ನಾರಾಯಣೋ ನಾಮ ಯದಾ ಆಪಃ ಪುರುಷೋದ್ಭವಾಃ. ಹೀಗೆ ಭಗವಂತ ಮೂಲ ರೂಪವೇ ಅಲ್ಲ, ಮೂಲ ರೂಪದಿಂದ ಅಭಿವ್ಯಕ್ತವಾದ ಬ್ರಹ್ಮಾಂಡವನ್ನು ಭೇದಿಸಿ ಪುರುಷನಾಮಕನಾಗಿ ಪ್ರಕಾಶಿತನಾಗಿದ್ದಾನೆ, ಪ್ರಕಟನಾಗಿದ್ದಾನೆ. ಭಗವಂತ ತನಗೆ ಆವಾಸ ಸ್ಥಾನ ಒಂದು ಬೇಕು, ತಾನು ಇರುವುದಕ್ಕೆ ಒಂದು ಸ್ಥಾನ ಬೇಕು ಅಂತ ನೀರನ್ನು ಸೃಷ್ಟಿ ಮಾಡಿದ್ದಾನೆ. ಭಗವಂತ ನೀರನ್ನು ಸೃಷ್ಟಿ ಮಾಡಿ ಆ ನೀರಲ್ಲಿ 1000 ವರ್ಷಗಳ ಕಾಲ ವಾಸ ಮಾಡಿದ್ದಾನೆ. ಅದೇ ಹೇಳ್ತಾ ಇದ್ದಾರೆ, ತಾ ಸ್ವವಾತ್ಸೀತ್ ಸಸೃಷ್ಟಾಸು ಸಹಸ್ರ ಪರಿವತ್ಸರಾನ್ ತೇನ ನಾರಾಯಣೋ ನಾಮ ಯದಾಪಹ ಪುರುಷೋದ್ಭವಾಃ. ಪುರುಷನಾಮಕನಾಗಿ ಪ್ರಕಾಶಿತನಾಗಿ ಪ್ರಕಟಿತನಾಗಿ ಪ್ರಕಟಿಸಿಕೊಂಡು ತಾನು ಇರುವುದಕ್ಕಾಗಿ ನೀರನ್ನು ಸೃಷ್ಟಿ ಮಾಡಿ ಆ ನೀರಲ್ಲಿ 1000 ವರ್ಷಗಳ ಕಾಲ ಪವಡಿಸಿದ್ದಾನೆ, ವಾಸ ಮಾಡಿದ್ದಾನೆ ಭಗವಂತ. ಈ ಕಾರಣದಿಂದಾಗಿ ಭಗವಂತನಿಗೆ ನಾರಾಯಣ ಅಂತ ಹೆಸರು ಬಂದಿದೆ ಅಂತ ಭಾಗವತ ಹೇಳ್ತಾ ಇದೆ. ಇನ್ನು ಮನುಸ್ಮೃತಿ ಕೂಡ ಇದೇ ಅಭಿಪ್ರಾಯವನ್ನೇ ಹೇಳ್ತಾ ಇದೆ. ಆಪೋ ನಾರಾಹ ಇತಿ ಪ್ರೋಕ್ತಾಹ ಆಪೋ ವೈ ನರಸೂನವಃ ತಾ ಯದಸ್ಯಾಯನಂ ಪೂರ್ವಂ ತೇನ ನಾರಾಯಣ ಸ್ಮೃತಃ ಅಂಥೇಳಿ ಮನುಸ್ಮೃತಿ ಕೂಡ ಏನು ಭಾಗವತ ಹೇಳಿದೆ ಅದೇ ವಿಷಯವನ್ನೇ ಭಗವಂತ ನೀರನ್ನು ಆಶ್ರಯಿಸಿಕೊಂಡು ಅಲ್ಲಿ ವಾಸ ಮಾಡಿದ್ದಾನೆ. ಆದ ಕಾರಣ ಅವನಿಗೆ ನಾರಾಯಣ ಅಂತ ಹೆಸರು. ಇನ್ನು ಅಷ್ಟೇ ಅಲ್ಲ, ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನವಾದಂತಹ ಶ್ರೀಮನ್ ನ್ಯಾಯಸುಧಾದಲ್ಲಿ ಜಯತೀರ್ಥರು ಹೇಳ್ತಾ ಇದ್ದಾರೆ, ಅಂಬಸ್ಯ ಪಾರೆ ಇತ್ಯುಕ್ತೋ ನಾರಾಯಣ ಪದೇರಿತಃ ಆಪೋ ನಾರಾಹ ಇತಿ ಆಹ. ಇದು ಅನುವ್ಯಾಖ್ಯಾನವಾದರೆ ಜಯತೀರ್ಥರು ಶ್ರೀಮನ್ ನ್ಯಾಯಸುಧಾದಲ್ಲಿ ಹಿ ಯಸ್ಮಾತ್ ಆಪೋ ನಾರಾಹ ಇತಿ ಪ್ರೋಕ್ತಾಃ ಆಪೋ ವೈ ನರಸೂನವಃ ಅಯನಂ ತಸ್ಯ ತಾಃ ಪೂರ್ವಂ ತೇನ ನಾರಾಯಣ ಸ್ಮೃತಃ ಇತಿ ಸ್ಮೃತಿರಪ್ಸುಸ್ಥಿತತ್ವಂ ನಾರಾಯಣ ಶಬ್ದಾರ್ಥಂ ಆಹ. ತಸ್ಮಾತ್
ತಸ್ಮಾದ್ ಅಪಾರೆ ಅಂಬಸಿ ಸ್ಥಿತೆ ಇತಿ ವಾಕ್ಯಂ ನಾರಾಯಣ ಶಬ್ದ ಸಮಾನಾರ್ಥಂ ಭವತಿ ಅಂತ ಆಚಾರ್ಯರ ಅನುವ್ಯಾಖ್ಯಾನ ವಾಕ್ಯಕ್ಕೆ ಶ್ರೀಮನ್ಯಾಯಸುಧಾದಲ್ಲಿ ಜಯತೀರ್ಥರು ಈ ರೀತಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಭಗವಂತನು ಯಾವಾಗಲೂ ಅಪಾರವಾದಂತಹ ಜಲರಾಶಿಯಲ್ಲಿ ಇರೋದರಿಂದ ಭಗವಂತನಿಗೆ ನಾರಾಯಣ ಎಂದು ಕರೆಯಲ್ಪಟ್ಟಿದ್ದಾನೆ ಅಂತ ಶ್ರೀಮದ್ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅದೇ ವಿಷಯವನ್ನು ವ್ಯಾಖ್ಯಾನ ಮಾಡ್ತಾ ಜಯತೀರ್ಥರು ಕೂಡ ಅದರನ್ನು ಸಮರ್ಥನೆ ಮಾಡ್ತಾ ಆಚಾರ್ಯರ ವಾಕ್ಯವನ್ನು ಸಮರ್ಥನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಇನ್ನು ನರಾಣಾಂ ಸಂಘಾಃ ನಾರಾಃ ತೇಷಾಂ ಅಯನಂ ನಾರಾಯಣಃ ನಾರಾಃ ಅಯನಂ ಯಸ್ಯ ಸಹ ನಾರಾಯಣಃ. ಇದೊಂದು ಪ್ರಮಾಣ. ಈ ಜೀವಾತ್ಮರ ಸಮೂಹಕ್ಕೆ ಮತ್ತು ನಾರಾಹ ಇತ್ಯಾತ್ಮನಾಂ ಸಂಘಾಸ್ತೇಷಾಂ ಗತಿರಸೌ ಪರಾ ಭವಂತಿ ತೇಚಾಯತನಂ ತೇನ ನಾರಾಯಣ ಸ್ಮೃತಃ. ಈ ಎರಡು ಪ್ರಮಾಣಗಳು ಏನು ಹೇಳ್ತಾ ಇದೆ? ಜೀವಾತ್ಮರ ಸಮೂಹಕ್ಕೆ ಆಶ್ರಯನಾಗಿ ಇರುವವನು ಅಥವಾ ಜೀವಾತ್ಮರ ಸಮೂಹವೇ ನಿವಾಸ ಸ್ಥಾನವಾಗಿ ಉಳ್ಳವನು, ಅಥವಾ ಭಗವಂತನು ನಾರ ಅಂತ ಹೇಳಿದರೆ ಹೇಗೆ ನೀರು ದೋಷ ಅಂತ ಅರ್ಥವೋ ಹಾಗೆ ನಾರ ಅಂತ ಹೇಳಿದರೆ ಜೀವ ಸಮೂಹ ಅಂತ ಅರ್ಥ. ಅಂತಹ ನಾರ ಎಂದು ಕರೆಯಲ್ಪಡುವ ಜೀವ ಸಮೂಹಕ್ಕೆ ಮುಖ್ಯ ಆಶ್ರಯನಾಗಿರೋದರಿಂದ ಅಥವಾ ಜೀವ ಸಮೂಹವೇ ಭಗವಂತನಿಗೆ ಆವಾಸ ಸ್ಥಾನವಾಗಿರೋದರಿಂದ ಭಗವಂತನು ನಾರಾಯಣ ಎಂದು ಕರೆಯಲ್ಪಟ್ಟಿದ್ದಾನೆ ಅಂತ ಪದ್ಮಪುರಾಣ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಒಂದು ಪ್ರಶ್ನೆ, ಜೀವಾತ್ಮರಿಗೆ ಅಂದರೆ ಜೀವರಿಗೆ ಆಶ್ರಯನಾಗಿದ್ದಾನೆ ಅಂತ ಹೇಳಿದರೆ ಹೌದು, ನಾವೆಲ್ಲರೂ ಭಗವಂತನನ್ನು ಆಶ್ರಯಿಸಿಕೊಂಡೇ ಇದ್ದೇವೆ. ಆದರೆ ಜೀವರ ಸಮೂಹವೇ ಭಗವಂತನಿಗೆ ವಾಸಸ್ಥಾನವಾಗಿದೆ ಅಂತೇಳಿದ್ರೆ ಅದು ಹೇಗೆ? ಅಂದರೆ ನಾವು ಇಲ್ಲದೇ ಇದ್ದರೆ ಭಗವಂತ ಇರಲಿಕ್ಕೆ ಜಾಗ ಇಲ್ವಾ? ಜೀವರೆಲ್ಲರೂ ಭಗವಂತನನ್ನು ಆಶ್ರಯಿಸಿಕೊಂಡಿದ್ದಾರೆ, ಆದ ಕಾರಣ ನಾರಾಯಣ. ಇದು ಸರಿ. ನಾವು ಅಸ್ವತಂತ್ರರಾದ ಕಾರಣ ನಮಗಿರ್ಲಿಕ್ಕೊಂದು ಆಶ್ರಯ ಬೇಕಾದ ಕಾರಣ ನಾವು ಭಗವಂತನ ಹೊಟ್ಟೆಯಲ್ಲೋ ನಾವಿದ್ದೇವೆ, ಅದು ಸರಿ. ಆದರೆ ಜೀವರ ಸಮೂಹವೇ ಆಶ್ರಯವಾಗುಳ್ಳವನು ಅಂದರೆ ಜೀವರ ಸಮೂಹ ಇಲ್ಲದೇ ಇದ್ದರೆ ಭಗವಂತನಿಗೆ ಇರಲಿಕ್ಕೆ ಜಾಗ ಇಲ್ವೇನು ಎಂಬುವಂತಹ ಒಂದು ಪ್ರಶ್ನೆ ಬರುತ್ತೆ. ಆದರೆ ಇದೇ ಭಗವತ್ತತ್ವ. ನಮಗೆ ಇದಕ್ಕೊಂದು ಒಳ್ಳೆ ದೃಷ್ಟಾಂತ ಕೊಡಬೇಕು. ಜೀವರಲ್ಲಿ ಭಗವಂತ ಇದ್ದಾನೋ ಭಗವಂತನಲ್ಲಿ ಜೀವರಿದ್ದಾರೋ ಎಂಬುದು ಇವ ಪ್ರಶ್ನೆ ಉಂಟಾಯಿತು ನಮಗೆ. ಎರಡು ರೀತಿಯಾಗೂ ಭಗವಂತ ನಾರಾಯಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಜೀವರಲ್ಲಿ ಭಗವಂತನೋ ಭಗವಂತನಲ್ಲಿ ಜೀವರಿದ್ದಾರೋ? ಇದಕ್ಕೆ ಒಳ್ಳೆ ಒಂದು ಉದಾಹರಣೆ ಕನಕದಾಸರು, ನೀ ಮಾಯೆಯೊಳಗು ನಿನ್ನೊಳು ಮಾಯವು ಆಲಯ ಬಯಲೊಳಗು ಬಯಲು ಆಲಯದೊಳಗು ಆಲಯ ಬಯಲುಗಳೆರಡು ನಿನ್ನೊಳಗು. ಇಲ್ಲಿ ಇದಕ್ಕೆ ಕನಕದಾಸರಿಗೂ ಇದೇ ಅನುಮಾನ ಬಂತು. ನೀನು ಆಲಯದಲ್ಲಿದೆಯೋ ಆಲಯ ಬಯಲೊಳಗಿದೆಯೋ, ಆಲಯ ಬಯಲುಗಳು ಎರಡು ಎಲ್ಲಿದೆಯೇ ಅಂತ ಇದೊಂದು ಮುಂಡಿಗೆ ಈ ಕನಕದಾಸರು ಬರೀತಾರೆ. ಇದು ಯಾವಾಗ ಬರೆದ್ರು ಕನಕದಾಸರು ಈ ಹಾಡನ್ನು, ಈ ಮುಂಡಿಗೆಯನ್ನು ಅಂತ ಹೇಳಿದರೆ, ಕೃಷ್ಣ ಮಣ್ಣು ತಿಂದ ಅಂತ ಹೇಳಿ ಬಲರಾಮ ಬಂದು ಯಶೋಧಾದೇವಿಗೆ ಹೇಳಿದ. ಆವಾಗ ಯಶೋಧಾದೇವಿ ಏನು ಮಾಡಿದ್ಲು? ಕೃಷ್ಣ ನೀನು ಮಣ್ಣು ತಿಂದು ಬಾಯಿ ತೆಗಿ ಅಂತ ಅಂದ್ಲು. ನಾನು ತಿಂದಿಲ್ಲ ಅಂತ, ಇಲ್ಲ ತೆಗಿ ಬಾಯಿ ತೆಗಿ ಅಂತ ಅಂದು. ಆವಾಗ ಪುಟ್ಟ ಕೃಷ್ಣ ಬಾಲಕೃಷ್ಣ ಬಾಯಿ ತೆಗೆದಾಗ ಆ ಪುಟ್ಟ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವೆಲ್ಲ ಕಾಣಿಸ್ತಾ ಇದೆ ಯಶೋಧಾದೇವಿಗೆ. ಆ ಪ್ರಶ್ನೆ ಮತ್ತು ಕೃಷ್ಣನ ಪುಟ್ಟ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡ ಕಾಣಾಗ
ಆ ಬ್ರಹ್ಮಾಂಡದಲ್ಲಿ ಈ ಭೂಲೋಕ ಒಂದು ಭಾಗ, ಈ ಬ್ರಹ್ಮಾಂಡ 14 ಲೋಕಗಳಿಂದ ಕೂಡಿದ್ದು. ಈ 14 ಲೋಕಗಳಲ್ಲಿ ಭೂಲೋಕ ಒಂದು ಭಾಗ. ಆ ಭೂಲೋಕದಲ್ಲಿ ದ್ವಾಪರ ಯುಗದಲ್ಲಿ ಆ ನಂದಗೋಕುಲ, ಆ ನಂದಗೋಕುಲದಲ್ಲಿ ಯಶೋಧಾದೇವಿ ಇದ್ದಾಳೆ. ಆಗ ಕೃಷ್ಣನ ಪುಟ್ಟ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ಯಶೋಧಾದೇವಿ ಕಂಡಾಗ ಈ ದ್ವಾರಕಾಪಾಠ, ಇದು ನಂದಗೋಕುಲ ಎಲ್ಲಿದೆ, ಯಶೋಧಾದೇವಿ ಎಲ್ಲಿದ್ಲು, ಕೃಷ್ಣನ ಬಾಯಿಯಲ್ಲಿದ್ದಾಳೋ ಹೊರಗಿದ್ದಾಳೋ? ಆಗ ಯಶೋಧಾದೇವಿಗೆ ಆ ಕೃಷ್ಣನ ಪುಟ್ಟ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡ ಕಾಣ್ತಾ ಇದೆ. ಆ ಇಡೀ ಬ್ರಹ್ಮಾಂಡದಲ್ಲಿ 14 ಲೋಕಗಳಲ್ಲಿ ಭೂಲೋಕ ಕಾಣ್ತಾ ಇದೆ. ಆ ಭೂಲೋಕದಲ್ಲಿ ನಂದಗೋಕುಲ ಕಾಣ್ತಾ ಇದೆ. ನಂದಗೋಕುಲದಲ್ಲಿ ತಾನು ಕಾಣ್ತಾ ಇದ್ದಾಳೆ. ತಾನು ಆ ಕೃಷ್ಣನ ಪುಟ್ಟ ಬಾಯಿಯಲ್ಲಿ ಮತ್ತೂ ಕೃಷ್ಣನನ್ನು ಕಾಣ್ತಾ ಇದ್ದಾಳೆ. ಆ ಕೃಷ್ಣನ ಬಾಯಿಯಲ್ಲಿ ಮತ್ತೂ ಬ್ರಹ್ಮಾಂಡವನ್ನು ಕಾಣ್ತಾ ಇದ್ದಾಳೆ. ಹೀಗೆ ಪರಂಪರಾಗತವಾಗಿ ಆ ಬ್ರಹ್ಮಾಂಡವನ್ನು ಯಶೋಧಾದೇವಿ ಕಾಣ್ತಾ ಇದ್ದಾಳೆ. ಇದು ಬಾಲಕೃಷ್ಣನ ಲೀಲೆ. ಅದು ನೆನಪಿಗೆ ಬಂದಂತೆ ಕನಕದಾಸರಿಗೆ ಬಂದು, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯು ಆಲಯ ಬಯಲೊಳಗೋ ಬಯಲು ಆಲಯದೊಳಗೋ. ಅಂದರೆ ಇಲ್ಲಿ ನೀನು ಬ್ರಹ್ಮಾಂಡದಲ್ಲಿದೆಯೋ, ಬ್ರಹ್ಮಾಂಡ ನಿನ್ನೊಳಗಿದೆಯೋ. ಅಲ್ಲಿ ಬ್ರಹ್ಮಾಂಡದೊಳಗೆ ಕೃಷ್ಣ ಇದ್ದಾನೆ, ಕೃಷ್ಣನ ಬಾಯಿ ಇದೆ, ಕೃಷ್ಣನ ಪುಟ್ಟ ಬಾಯಿಯಲ್ಲಿ ಬ್ರಹ್ಮಾಂಡವಿದೆ. ಮತ್ತು ಕೃಷ್ಣನ ಬಾಯಿಯಲ್ಲಿರುವ ಪುಟ್ಟ ಬಾಯಿಯಲ್ಲಿರುವ ಬ್ರಹ್ಮಾಂಡದಲ್ಲಿ ಭೂಲೋಕವಿದೆ, ನಂದಗೋಕುಲವಿದೆ, ಯಶೋಧಾದೇವಿ ಇದ್ದಾಳೆ, ಕೃಷ್ಣ ಇದ್ದಾಳೆ. ಹೀಗೆ ಬ್ರಹ್ಮಾಂಡದಲ್ಲಿ ಕೃಷ್ಣನೋ ಕೃಷ್ಣನಲ್ಲಿ ಬ್ರಹ್ಮಾಂಡವೋ ಇದೆ ಸಂಶಯ. ಇದು ಈ ರೀತಿಯಾಗಿ ಕನಕದಾಸರು ಇದನ್ನು ಹೇಳ್ತಾ ಇದ್ದಾರೆ. ಅಂದರೆ ಅರ್ಥಾತ್ ಜೀವ ಸಮೂಹದಲ್ಲಿ ಭಗವಂತ ಇದ್ದಾನೋ, ಭಗವಂತನು ಜೀವರಲ್ಲಿದ್ದಾನೋ ಅಂದರೆ ಹೌದು. ಆಲಯಗೆ ಭಗವಂತ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಅವನು ಇಲ್ಲದೇ ಇರುವ ಜಾಗವಿಲ್ಲ. ವಾಸುದೇವನು ನಭಸ್ತನು ತಾನಾಗಿ, ನಭಸ್ತನು ವಾಸುದೇವನು. ನಾವು ಹರಿಕಥಾಮೃತಸಾರದಲ್ಲಿ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಊಟ ಮಾಡುವಾಗ ನಾವು ಊಟ ಮಾಡ್ತೇವೆ. ಊಟ ಮಾಡುವಾಗ ಗಂಟ್ಲಲ್ಲಿ ಅನ್ನವನ್ನು ಹಾಕ್ಕೊಳ್ತೇವೆ ಅಥವಾ ನಾಯಿ ಮೇಲೆ ಇಟ್ಕೊತೇವೆ, ತಿಂತೇವೆ, ಒಳಗೆ ನುಂಗಿ ಒಳಗೆ ಹೋಗುತ್ತೆ. ಹಾಗೆ ನೀರು ಕುಡಿತೇವೆ, ನೀರು ಒಳಗೆ ಹೋಗುತ್ತೆ. ಈ ಒಳಗೆ ಆಹಾರ ನಾಳ, ಅನ್ನನಾಳ ಅಂತ ಇರುತ್ತೆ, ಒಂದು ನಾಳ ಇದೆ. ಅದು ಅನ್ನ ಹೋಗ್ಲಿಕ್ಕೆ ಒಂದು ಪೈಪು, ನಮ್ಮ ಭಾಷೆಯಲ್ಲಿ ಹೇಳ್ಕೋಬೇಕು, ನೀರು ಹೋಗ್ಲಿಕ್ಕೆ ಒಂದು ಪೈಪು. ಆ ನೀರು ಹೋಗಲಿಕ್ಕಾಗಲಿ ಅನ್ನ ಹೋಗಲಿಕ್ಕಾಗಲಿ ನಮ್ಮ ಗಂಟ್ಲಲ್ಲಿ ಜಾಗ ಇರಬೇಕು, ಖಾಲಿ ಪ್ರದೇಶ ಇರಬೇಕು. ವಾಸುದೇವನು ನಭಸ್ತನು ತಾನಾಗಿ, ವಾಸುದೇವ ರೂಪಿ ಭಗವಂತ ನಮ್ಮ ಗಂಟ್ಲಲ್ಲಿರುವ ಆ ಪೈಪಿನಲ್ಲಿ ನಾಳದಲ್ಲಿ ಅವನು ವಾಸುದೇವನಾಗಿ ಇದ್ದು ಅವನು ಜಾಗವನ್ನು ಕೊಟ್ಟರೆ ನಮಗೆ ಗಂಟ್ಲೊಳಗೆ ನೀರು ಹೋಗುತ್ತೆ, ಕುಡಿದಿದ್ದು ಒಳಗೆ ಹೋಗುತ್ತೆ, ಅನ್ನ ಒಳಗೆ ಹೋಗುತ್ತೆ. ಇಲ್ಲ ಅಂದರೆ ಒಳಗೆ ಹೋಗೋದೇ ಇಲ್ಲ. ಅಂದರೆ ಏನಾಯಿತು, ಭಗವಂತ ಹೊರಗಿದ್ದಾನೆ, ಹೊರಗೆ ಭಗವಂತ ಇದ್ದಾನೆ, ನಮ್ಮೊಳಗಿದ್ದಾನೆ. ನಮ್ಮೊಳಗೆ ಇದ್ದು ನಾವು ತಿನ್ನುವ ಅನ್ನ ಒಳಗೆ ಹೋಗುವುದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾನೆ. ವಾಸುದೇವ ಶಬ್ದದ ಅರ್ಥ ಏನಂದರೆ ವಾಸನಾದ್ ವಾಸುದೇವ, ಎಲ್ಲ ಕಡೆ ವಾಸ ಮಾಡ್ತಾನಾದ ಕಾರಣ ಅವನಿಗೆ ವಾಸುದೇವ ಅಂತ ಹೆಸರು. ಇಲ್ಲಿ ಭಗವಂತ ಹೊರಗೆ ಇದ್ದು ಭೋಜಕನಾಗಿ ತಿನ್ನುವ ಪದಾರ್ಥದಲ್ಲಿ ಭೋಜ್ಯನಾಗಿದ್ದಾನೆ, ಭೋಜ್ಯನಾಮಕನಾಗಿ ತಿನ್ನುವ ಭೋಕ್ತೃವಿನಲ್ಲಿದ್ದಾನೆ. ಈ ರೀತಿಯಾಗಿ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದುಕೊಂಡು, ಅಂದರೆ ಅರ್ಥಾತ್ ಭಗವಂತ ಒಳಗೂ ಹೊರಗೂ ಎಲ್ಲ ಕಡೆ ಇದ್ದಾನೆ. ಆದ ಕಾರಣ ಜೀವರ ಸಮೂಹದಲ್ಲಿ ಭಗವಂತ ಇದ್ದಾನೆ, ಭಗವಂತನಲ್ಲಿ ಜೀವರಿದ್ದಾರೆ. ಎರಡೂ ಕೂಡ ಭಗವಂತನ ಮಹತ್ವವೇ ಹೊರತು, ಅಂದರೆ ಒಟ್ಟಾರೆ ಏನು ಹೇಳುತ್ತೆ ಶ್ರುತಿ, ತೇನ ವಿನಾ ತೃಣಮಪಿನ ಚಲತಿ, ಭಗವಂತನ ಪ್ರಮೇಯವಿಲ್ಲದೆ ನಿಮಿತ್ತವಿಲ್ಲದೆ ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ. ನಾವು ತಿನ್ನುವಂತಹ ನೀರು ಒಳಗೆ ಹೋಗಬೇಕಾಗಿದ್ದರೆ ಭಗವಂತನ ಒಳಗೆ ಇದ್ದು ಅವಕಾಶವನ್ನು ಕೊಡಬೇಕು. ನಾವು ತಿನ್ನಬೇಕು ಅಂದರೆ ಕೈಯಲ್ಲಿದ್ದು ಭಗವಂತ ತಿನ್ನುವುದಕ್ಕೆ ನಮಗೆ ಪ್ರೇರಕನಾಗಿ ಆ ಕೈ ಕದಲುವಂತೆ, ಬಾಯಿಗೆ ಹೋಗುವಂತೆ ಮಾಡಬೇಕು. ನಮಗೊಂದು ಗಾದೆ ಇದೆ, ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂಥೇಳಿ. ನಾವು ಊಟಕ್ಕೆ ಕೂಡ್ತೇವೆ, ಇನ್ನೇನೆಲ್ಲ ಆಯಿತು, ತುತ್ತು ಕಲಿಸ್ಕೊಂಡು ಕೈಯಲ್ಲಿ ಬಾಯಿಲಿ ಇಟ್ಕೋಬೇಕು. ನಮಗೆಲ್ಲರಿಗೂ ಒಂದು ದೊಡ್ಡ ವೀಕ್ನೆಸ್ಸು, ಮೊಬೈಲು
ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ನಮ್ಮ ಜೊತೆಗೆ ಇರಬೇಕು. ಅದು ರಿಂಗ್ ಆದ ಕೂಡಲೇ ಅದನ್ನು ನಾವು ಅಟೆಂಡ್ ಮಾಡಲೇಬೇಕು. ಇಲ್ಲ ಅಂದರೆ ತಳಮಳ, ಒಂದೇ ಒದ್ದಾಟ, ಸಿಟ್ಟು ಬಂದುಬಿಡತ್ತೆ. ಇನ್ನೇನು ಬಾಯಿಲಿ ತುತ್ತಿಟ್ಕೋಬೇಕು, ಅನ್ನ ಕಲಿಸ್ಕೊಂಡಿದ್ದಾನೆ, ಬಾಯಿಲಿ ಇಟ್ಕೊಂಬಷ್ಟೊತ್ತಿಗೆ ಮೊಬೈಲ್ ರಿಂಗ್ ಆಯಿತು. ಮೊಬೈಲ್ ರಿಸೀವ್ ಮಾಡಿದ ಕೂಡಲೇ ಯಾರೋ ಹೋಗಿದ್ದಾರೆ ಅಂತ ಬಂತು. ಎಲ್ಲಿ ತಿಂತಾನೆ, ಹೋಗಿದ್ದಾನೆ ಅಂತ ಸುದ್ದಿ ಕೇಳಿ ತಿನ್ನುವಷ್ಟು ನೀಚ ಸಂಸ್ಕೃತಿ ನಮ್ಮಲ್ಲಿಲ್ಲ. ಕೈಗೆ ಬಂತುತ್ತು ಬಾಯಿಗೆ ಬರಲಿಲ್ಲ, ತಟ್ಟೆಯಲ್ಲಿ ಹಾಕ್ಬಿಟ್ಟು ಕೈ ತೊಳ್ಕೊಂಡು ಓಡಾಟೋತೇವೆ. ಇದೇ ಕೈಗೆ ಬಂತುತ್ತು ಬಾಯಿಗೆ ಬರಲಿಲ್ಲ. ಯಾಕೆ? ಭಗವಂತ ಆ ತಿನ್ನುವ ಪದಾರ್ಥದಲ್ಲಿ ಭೋಜ್ಯನಾಮಕನಾಗಿ ಅವನು ನಮ್ಮ ಒಳಗೆ ಬಂದರೆ, ಭೋಕ್ತೃವಾಗಿ ಅವನು ನಮಗೆ ತಿನ್ನುವಂತೆ ಮಾಡಿದರೇನೆ ಈ ತಿನ್ನುವ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆದ ಕಾರಣ ಭಗವಂತ ಒಳಗೂ ಹೊರಗೂ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಅಂತರ್ಬಹಿಶ್ಚ ವ್ಯಾಪ್ಯ ನಾರಾಯಣ ಸ್ಥಿತಃ. ಒಳಗೂ ಹೊರಗೂ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಭಗವಂತ. ಆದ ಕಾರಣ ಜೀವಾತ್ಮರ ಸಮೂಹಕ್ಕೆ ಆಶ್ರಯನಾಗಿದ್ದಾನೆ. ಜೀವಾತ್ಮರ ಸಮೂಹವು ಅವನಲ್ಲಿ, ಸಮೂಹವೇ ನಿವಾಸ ಸ್ಥಾನ. ಎಲ್ಲ ಜೀವರಲ್ಲಿ ಬಿಂಬರೂಪಿಯಾಗಿ ಭಗವಂತ ಇದ್ದಾನೆ. ಅವನು ಬಿಂಬರೂಪಿಯಾಗಿ ಭಗವಂತ ಇದ್ದು ಎಲ್ಲರ ಚಲನವಲನಗಳನ್ನು ನಿಯಂತ್ರಣ ಮಾಡದೇ ಇದ್ದರೆ, ನಡೆಸದೇ ಇದ್ದರೆ ಈ ಜಗದ್ವ್ಯಾಪಾರವೆಲ್ಲವೂ ಕೂಡ ಸ್ಥಗಿತವಾಗತ್ತೆ. ಆದ ಕಾರಣ ಭಗವಂತ ಜೀವರ ಸಮೂಹಕ್ಕೆ ಆಶ್ರಯನಾಗಿದ್ದಾನೆ. ಜೀವಾತ್ಮರ ಸಮೂಹ ಅವನನ್ನು ನಿವಾಸ ಸ್ಥಾನವಾಗಿ ಇದ್ದಾರೆ ಅಂತ ಹೇಳಿದಲ್ಲಿ ಭಗವಂತನಿಗೆ ನಾರಾಯಣ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಕಲ್ಪಾಂತದಲ್ಲಿ ಸೃಷ್ಟಿಕಾಲದಲ್ಲಿ ಚರಾಚರ ಜಗತ್ತಿಗೆ ಜ್ಞಾನವನ್ನು ಅನುಗ್ರಹಿಸುವವನು ಮೊದಲಾದಂತಹ ಅನೇಕ ರೀತಿಯಾದಂತಹ ಪ್ರಮಾಣಗಳಿಂದ ಭಗವಂತನ ನಾರಾಯಣ ನಾಮದ ಔಚಿತ್ಯವನ್ನು, ವೈಶಿಷ್ಟ್ಯವನ್ನು, ಆ ನಾಮದಲ್ಲಿ ಅಡಗಿರುವ ಭಗವಂತನ ವಿಶಿಷ್ಟವಾದ ಪ್ರಮೇಯ ತತ್ವಗಳನ್ನೆಲ್ಲ ಇನ್ನು ಮುಂದೆ ತಿಳಿಸ್ತಾರೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.